टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲ ಅದಕ್ಕೆ ಮತ್ತೆ ಅಲ್ಲ ಈ ರೀತಿ ಈಗ ಏನಾಗಿದೆ ಅವ್ರಿಗೆ ಪೇಷನ್ಸ್ ಹೋಗ್ಬಿಟ್ಟಿದೆ, ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ ಈಗ. ಮತ್ತು ಏನಾಗಿದೆ ಅಲ್ಲಿ ಬಾಯಿ ಬಿಟ್ಟು ಮುಖ್ಯಮಂತ್ರಿಗೆ ಹೇಳುವಂಥ ಪರಿಸ್ಥಿತಿ ಇಲ್ಲ ಯಾರು ಮಂತ್ರಿಗಳು. ಈ ರೀತಿ ಕೇಳಿದಾಗ ಇವತ್ತು ಇದೇನು ನಾವು ರೆಗ್ಯುಲರ್ ಕೊಡುವಂಥದ್ದು ಏನು ಅಂತ ಹೇಳಿ ಆಗ ಬಂದ್ ಮಾಡಿಬಿಡ್ರಿ, ಹಂಗಾರೆ ನಿಲ್ಲಿಸ್ಬಿಡಿ. ನಿಮ್ಮ 56,000 ಕೋಟಿ ಉಳಿತಿದ್ದಲ್ಲ ಅದನ್ನು ಮಾಡೋಕ್ಕೆ ತಯಾರಿದ್ರೆ ಅದೂ ಇಲ್ಲ. ಈಚೆಗಡೆ ನಿಮಗೆ ಅದರದ್ದು ಕ್ರಿಯೇಟಿವ್ ಬೇಕು, ಆಮೇಲೆ ಸರ್ಕಾರ ನಡೆಸಲಿಕ್ಕೂ ಆಗ್ತಾಯಿಲ್ಲ, ಮತ್ತು ಅನಿವಾರ್ಯವಾಗಿ ಸರ್ಕಾರ ನಡೆಸುವಂಥ ಪರಿಸ್ಥಿತಿ ಮಾಡ್ತಾಯಿದ್ರೆ ಅದರಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟೋಗಿದೆ ನಮ್ಮ ರಾಜ್ಯದ್ದು. ಈ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬಂದಿಲ್ಲ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರಕ್ಕೆ ಇಡೀ ಶಾಪ ಹಾಕುವಂಥ ಪರಿಸ್ಥಿತಿ. ಡೆಫಿನೆಟ್ಲಿ ಅದಕ್ಕೆ ನಾನು ಆರ್ಥಿಕ ಸ್ಥಿತಿ ಭಾಳಷ್ಟು ಚಿಂತಾಜನಕ. ಗ್ಯಾರಂಟಿ ಹಣದ ಸಲುವಾಗಿ ಉಳಿದ ಯಾವ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಯಾವ ಯೋಜನೆಗೆ ಕಾರ್ಯರೂಪ ಬರ್ತಾ ಇಲ್ಲ. ಕಾಂಟ್ರಾಕ್ಟರ್ಸ್ ಬಿಲ್ಸು 60,000 ಕೋಟಿ ಮೀರಿದೆ. ಆದರೆ ಮುಂದೆ ಇದಕ್ಕೆ ಈಗ ಗ್ಯಾರಂಟಿ ಯೋಜನೆಗೂ ಹಣ ಕೊಡಲಾರ್ದಂಥ ಪರಿಸ್ಥಿತಿ ರಾಜ್ಯದ್ದಿದೆ. ಇದಕ್ಕೆ ಮುಖ್ಯಮಂತ್ರಿ ಉತ್ತರ ಕೊಡಬೇಕಾಗ್ತದೆ, DCM ಉತ್ತರ ಕೊಡಬೇಕಾಗ್ತದೆ, ಅವ್ರ ಮಂತ್ರಿಗಳು ಕೊಡಬೇಕಾಗ್ತದೆ ಉತ್ತರ, ಸಂಬಂಧಪಟ್ಟಂಥ ಸಚಿವರು ಉತ್ತರ ಕೊಡಬೇಕಾಗ್ತದೆ. ಅದು ಕೊಡಲಿಕ್ಕೆ ತಯಾರಿಲ್ಲ. ಇದ್ರ ಬಗ್ಗೆ ಯಾರು ಕೂಡ ಮಾತಾಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ವಿರೋಧ ಮಾಡಿದರೆ ಬಡವರು ವಿರೋಧಿ ಇಲ್ಲ. ಅದಕ್ಕೆ ನೋಡ್ರಿ ನಾವು ಮೊದಲಿಂದ ಹೇಳಿದ್ವಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇಟ್ಕೊಂಡು ಗ್ಯಾರಂಟಿ ಯೋಜನೆ ಜಾರಿ ಮಾಡಿರಿ. ನಾವು ಗ್ಯಾರಂಟಿ ಯೋಜನೆ ತೆಗೆದು ಹಾಕ್ರಿ ಅಂತ ನಾವಿಂದೂ ಹೇಳಿಲ್ಲ. ನೀವು ಭಾಳ ಪ್ರೀತಿ ಇದರಿಂದ ನೀವೆಲ್ಲ ಮಾಡಿದ್ರೆ ಅದಕ್ಕೆ ಗ್ಯಾರಂಟಿ ಯೋಜನೆ ಅದು ಇಂಪ್ಲಿಮೆಂಟ್ ಮಾಡಿರಲ್ಲ. ಈಗ ನೋಡಿ ಎಲ್ಲ KSRTC ಸಾರಿಗೆ ಸಂಸ್ಥೆ ಅದಾವಲ್ಲ, 5 ಸಂಸ್ಥೆ ಎಲ್ಲೂ ಲಾಸ್ನಾಗ ಅದಾವೆ. ಅವ್ರಿಗೆ ಈಗ ನೀವು ಫ್ರೀ ಬಸ್ ಅಂತ ಅಂದ್ರಿ, ಫ್ರೀ ಬಸ್ ಅಂದ ಮೇಲೆ ಇವತ್ತು ಅವರಿಗೆ ನೀವು ಅದು ರಿಯಂಬರ್ಸ್ ಮಾಡಿ ಕೊಡಬೇಕಲ್ಲ. ಯಾರು ಕೊಡಬೇಕು? ಫ್ರೀ ಬಸ್ ಅಂದರೆ ಅವೇನು ಹಾಗೆ ಫ್ರೀಯಾಗೇ ಇರ್ತಾವನೋ. ಸರ್ಕಾರ ರಿಯಂಬರ್ಸ್ಮೆಂಟು ಆ ಸಂಸ್ಥೆಗಳಿಗೆ, ಸಾರಿಗೆ ಸಂಸ್ಥೆಗಳಿಗೆ ಕೊಡ್ತೀನಿ ಅಂದಮೇಲೆ ಅವರು ಫ್ರೀಯಾಗಿ ತೆಗೆದುಕೊಂಡು ಹೋಗ್ತಿದ್ದಾರೆ ಮಹಿಳೆಯರನ್ನ. ಈಗ ನೀವು ಅದನ್ನು ರಿಯಂಬರ್ಸ್ ಮಾಡಲಿಕ್ಕೂ ತಯಾರಿಲ್ಲ. ಮತ್ತು ಹೆಂಗೆ ನಡಿಬೇಕು ಸಾರಿಗೆ ಸಂಸ್ಥೆ? ಅವು ಲಾಸ್ನಾಗ ಬಂದವು. ಈಗ ಹೇಳ್ತಾರೆ ನೀವು ಸಾಲ ತೊಗೊಳ್ರಿ ಅಂಥೇಳಿ. ಅಂದರೆ ಸಾಲ ತೊಗೊಂಡು ನೀವು ಸಾರಿಗೆ ಸಂಸ್ಥೆ ನಡೆಸ್ರಿ ಅಂಥೇಳಿ. ಸರ್ಕಾರನ ಈ ರೀತಿ ನಡವಳಿಕೆ ಬಂದರೆ ಸರ್ಕಾರ ದಿವಾಳಿ ಆಗಿದೆ ಅಂಥೇಳಿ ಒಂದು ಬೋರ್ಡ್ ಹಾಕಬೇಕಾಗಿತ್ತು ಅಷ್ಟೇ. ಈ ದೊಡ್ಡದಾಗಿ 5 kg ಅಕ್ಕಿ ಕೊಡ್ತೇನೆ ಅಂತ ಹೆಚ್ಚುವರಿ ಕೊಡ್ತೇನೆ ಅಂದರು. ಅಕ್ಕಿ ಸಿಗದೆ ಇದ್ದಾಗ ದುಡ್ಡು ಕೊಡ್ತೇವೆ ಅಂದರು. ಆ ದುಡ್ಡು ಹಾಕೋದಂತೂ ಮತ್ತೆ ಬಿಟ್ಟು ದುಡ್ಡು ಹಾಕೋದು ಬರ್ತದೆ. ಮೊದಲು ಕೇಂದ್ರ ಸರ್ಕಾರದ ಮೇಲೆ ಇದು ಮಾಡ್ತಿದ್ರು, ಅವ್ರ ಮೇಲೆ ಅಪಾದನೆ ಮಾಡ್ತಿದ್ರು, ನಾವು ಅಕ್ಕಿ ಕೇಂದ್ರ ಕೊಡ್ತಾ ಇಲ್ಲ ಅಂಥೇಳಿ. ಈ ಮೊನ್ನೆ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ನಾವು 22 ರೂಪಾಯಿ ಕೊಡ್ಲಿಕ್ಕೆ ತಯಾರಿದ್ದೀವಿ, ಅವ್ರು ತೊಗೊಳಕ್ಕೆ ತಯಾರಿಲ್ಲ. ಅಂದರೆ ಮೊದಲು ನೆಪ ಹೇಳೋದು, ಈಗ 5 kg ಕೊಡೋದು, ಮತ್ತು ಈಗ ಹಣನೂ ಕೊಡ್ತಾ ಇಲ್ಲ. ಇದರ ಅರ್ಥ ಏನದ? ಸುಮ್ಮನೆ ಗ್ಯಾರಂಟಿ ಯೋಜನೆಯದು ಲಾಭ ಬೇಕು ನಿಮಗೆ ಅಷ್ಟೇ ಕ್ರೀಟು, ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಮನಸ್ಸಿಲ್ಲ.